ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕೌಸಿಂಗ್ ಡ್ರಗ್ ನೈಟ್ರೋಫ್ಯೂರಾನ್ ಪತ್ತೆ ಆಗಿದೆ. ಹಾಗಂತ ಹೇಳಿದ್ರೆ ನೀವು ಎಗ್ಸ್ ತಿಂತಿದ್ರೆ ನಿಮಗೆ ಕ್ಯಾನ್ಸರ್ ಬರ್ತದಾ? ಈ ವಿಡಿಯೋದಲ್ಲಿ ನಾನು ಇದನ್ನು ಡೀಟೇಲ್ ಆಗಿ ತಿಳಿಸ್ತೇನೆ. ನೈಟ್ರೋಫ್ಯೂರಾನ್ ಇದೊಂದು ಚೀಪ್ ಡ್ರಗ್. ಇದನ್ನು ಕೆಲವು ಬಾರಿ ಪೋಲ್ಟ್ರಿ ಇಂಡಸ್ಟ್ರಿ ಅಥವಾ ಕೋಳಿಯ ಇಂಡಸ್ಟ್ರಿಯಲ್ಲಿ ಮಿಸ್ಯೂಸ್ ಮಾಡ್ತಾರೆ, ಕೋಳಿ ಆರೋಗ್ಯ ಮತ್ತು ಎಗ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿಕ್ಕೆ. ಇದರ ಎಕ್ಸ್ಪೋಜರ್ ಇಂದ ಲಾಂಗ್ ಟರ್ಮ್ ಅಲ್ಲಿ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ ಅಂತ ಅನಿಮಲ್ ಸ್ಟಡೀಸ್ ಅಲ್ಲಿ ಪತ್ತೆ ಆಗಿದೆ. ಆದ್ರಿಂದ ಈ ಡ್ರಗ್ ನೈಟ್ರೋಫ್ಯೂರಾನ್ ಅನ್ನು UK, US, ಕೆನಡಾ ಮತ್ತು ಯುರೋಪಿಯನ್ ಯೂನಿಯನ್ ಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಈಗ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಂತ ಹೇಳಿದ್ರೆ, ನೀವು ಎಗ್ಸ್ ತಿಂತಿದ್ರೆ ನಿಮ್ಗೆ ಕ್ಯಾನ್ಸರ್ ಬರ್ತದಾ? ಉತ್ತರ ಇಲ್ಲ. ನೀವು ಅನ್ರಿಯಲಿಸ್ಟಿಕ್ ಕ್ವಾಂಟಿಟಿ ಅಂತ ಹೇಳಿದ್ರೆ 40-50 ದಿನಕ್ಕೆ ಎಗ್ಸ್ ತಿಂತಿದ್ರೆ ಬರುವ ಚಾನ್ಸಸ್ ಇದೆ. ಇಲ್ಲದಿದ್ರೆ ನಾರ್ಮಲಿ 5-6 ಎಗ್ಸ್ ಕನ್ಸ್ಯೂಮ್ ಮಾಡ್ತಿದ್ರೆ ಏನು ನೀವು ಚಿಂತೆ ಪಡ್ಬೇಕಂತ ಏನಿಲ್ಲ. ಯಾಕಂತ ಹೇಳಿದ್ರೆ 0.73 ಮೈಕ್ರೋಗ್ರಾಮ್ ಪರ್ ಕೆಜಿ ಮಾತ್ರದಲ್ಲಿ ಇದು ಪತ್ತೆಯಾಗಿದೆ. ಅದು ಕೂಡ ನೈಟ್ರೋಫ್ಯೂರಾನ್ ನ ಮೆಟೊಬಲೈಟ್ AOC ಪತ್ತೆಯಾಗಿದೆ. ಹಾಗಾಗಿ ನೀವೇನು ವರಿ ಮಾಡ್ಬೇಕಂತ ಏನಿಲ್ಲ. ಚಿಂತೆಯ ವಿಷಯ ಏನಂತ ಹೇಳಿದ್ರೆ, ಲೇಬಲ್ಡ್ ಪ್ರಾಡಕ್ಟ್ ಸಚ್ ಆಸ್ ಎಗ್ಗೋಸಿ ಮತ್ತೆ ಬೇರೆ ಎಲ್ಲ ಬ್ರಾಂಡ್ಸ್ ಅಲ್ಲಿ ಲೇಬಲ್ ಅಲ್ಲಿ ಆಂಟಿಬಯೋಟಿಕ್ ಫ್ರೀ ಅಂತ ಕ್ಲೇಮ್ ಮಾಡ್ತಾರೆ. ಅದ್ರಲ್ಲಿಯೇ ನೈಟ್ರೋಫ್ಯೂರಾನ್ ಡ್ರಗ್ ಪತ್ತೆಯಾಗಿದೆ. ಹಾಗಾದ್ರೆ ಲೇಬಲ್ ಇಲ್ಲದ ನಮ್ಮ ಲೋಕಲ್ ಎಗ್ಸ್ ನ ಕತೆ ಏನು? ಅದ್ರಲ್ಲಿ ಎಷ್ಟು ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಕಡಿಮೆ ಕೂಡ ಯೂಸ್ ಮಾಡಬಹುದು, ಯೂಸ್ ಮಾಡದೇ ಇರಬಹುದು, ಅಥವಾ ಜಾಸ್ತಿ ಕೂಡ ಯೂಸ್ ಮಾಡಬಹುದು. ಇದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ. ನನ್ನ ಪ್ರೋಟೀನ್ ಇಂಟೆಕ್ ಎಗ್ಸ್ ಅಥವಾ ಚಿಕನ್ ಅನ್ನು ಯಾವುದನ್ನು ಕೂಡ ನಾನು ಕನ್ಸ್ಯೂಮ್ ಮಾಡುದಿಲ್ಲ. ಹಾಗಾಗಿ ನಾನು ನಿಮ್ಗೆ 2 ವೆಜಿಟೇರಿಯನ್ ಆಲ್ಟರ್ನೇಟಿವ್ಸ್ ಕೊಡ್ತೇನೆ. ಮೊದಲನೇದು ಸೋಯಾ ಚಂಕ್ಸ್. ಇದು ಒಂದು ಕಂಪ್ಲೀಟ್ ಪ್ರೋಟೀನ್. ಇದನ್ನು ನೀವು ದಿನಕ್ಕೆ ಒಂದು 50-70 ಗ್ರಾಮ್ ತಗೊಳ್ಬಹುದು. ನಾನು ಕೂಡ ತಗೊಳ್ತೇನೆ, ಏನು ಆಗುದಿಲ್ಲ. ನಂತರ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್, ಚಿಯಾ ಸೀಡ್, ಇದನ್ನೆಲ್ಲ ತಗೊಳ್ಬಹುದು, ಅಥವಾ ಇದನ್ನು ಮಿಕ್ಸ್ ಮಾಡಿ ಕೂಡ ತಗೊಳ್ಬಹುದು. ಇದು ಒಳ್ಳೆ ಕ್ವಾಂಟಿಟಿಯಲ್ಲಿ ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ನಿಮ್ಗೆ ಕೊಡ್ತದೆ. ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ರೀತಿಯ ಫಿಟ್ನೆಸ್ ರಿಲೇಟೆಡ್ ವಿಡಿಯೋಸ್ ಗಳಿಗೆ ಚಾನಲ್ ಅನ್ನು ಫಾಲೋ ಮಾಡಿ, ಸೇವ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.